ಜನ್ಮದಾತನ ಮಾತಿಗೆ ಮರುಕ್ಷಣವೂ ಯೋಚನೆ ಮಾಡದೆ ತಾಯಿಯ ಶಿರವನ್ನೇ ನೆಲಕ್ಕುರುಳಿಸಿದ ತನ್ನ ಮಹಾಗುರು ಪರಶುರಾಮರ ಪಿತೃಭಕ್ತಿ ದೇವವ್ರತನ ಮನಃಪಟಲದ ಮೇಲೆ ಸುಳಿದಿತ್ತು. ಅಂಥ ಮಹಾನ್ ವ್ಯಕ್ತಿಗಳು ಹಾಕಿಕೊಟ್ಟ ಪರಂಪರೆಯಲ್ಲಿ ಸಾಗೋದಕ್ಕಿಂತ ಮತ್ತೊಂದು ಭಾಗ್ಯ ಬೇರೇನಿದೆ? ಹಾಗಂತ ನಿರ್ಧರಿಸಿದ ದೇವವ್ರತ ಲೋಕವೇ ಬೆಚ್ಚಿ ಬೀಳುವಂಥ ಪ್ರತಿಜ್ಞೆಯೊಂದನ್ನ ತನ್ನ ತಂದೆಗಾಗಿ ಮಾಡಿಬಿಟ್ಟ. ದಾಶರಾಜ, ನಾನೀಗ ಮಾಡ್ತಿರೋ ಪ್ರತಿಜ್ಞೆ ಅಂತಿಂಥದ್ದಲ್ಲ. ಇದಕ್ಕೆ ಸೂರ್ಯಚಂದ್ರರೇ ಸಾಕ್ಷಿ, ಏಕಾದಶ ರುದ್ರರು, ದ್ವಾದಶಾದಿತ್ಯರ ಸಾಕ್ಷಿ, ಎಲ್ಲ ದೇವಾನುದೇವತೆಗಳ ಸಾಕ್ಷಿ, ನನ್ನ ಹೆತ್ತ ತಾಯಿ ಗಂಗಾಮಾತೆಯ ಸಾಕ್ಷಿ, ನನ್ನ ಧನುರ್ವಿದ್ಯಾ ಗುರು ಭಾರ್ಗವರ ಸಾಕ್ಷಿ. ಕಾಲ ಕಾಲಕ್ಕೂ ನಿನ್ನ ಮಗಳಿಗೆ ಜನಿಸಿದ ಮಕ್ಕಳಿಗೆ ಹಾಗೂ ಅವರ ಕುಲಕ್ಕೆ ಈ ರಾಜ್ಯ ಸಲ್ಲಲಿ. ಅವರೇ ಪಟ್ಟಕ್ಕೆ ಮುಂದಿನ ಉತ್ತರಾಧಿಕಾರಿಗಳು. ನಾನು ಆಜನ್ಮ ಬ್ರಹ್ಮಚಾರಿಯಾಗಿ ಉಳಿದು ಬಿಡುತ್ತೇನೆ. ಜಗದಲ್ಲಿರುವ ಎಲ್ಲ ನಾರಿಯರು ನನಗೆ ನನ್ನ ತಾಯಿ ಭಾಗೀರಥಿಗೆ ಸಮಾನ. ಹಾಗಂತ ಪ್ರತಿಜ್ಞೆ ಮಾಡಿಬಿಟ್ಟ ದೇವವ್ರತ. ಒಂದು ಕ್ಷಣ ಭೂಮಿ ನಡುಗಿದ ಹಾಗೆ ಭಾಸ ಆಯಿತು. ಆಗಸದಲ್ಲಿ ಮಿಂಚು ಗುಡುಗು ಕಾಣಿಸಿಕೊಂಡು ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ಅಂಬಿಗನೊಡೆಯನ ಬಾಯಿಂದ ಮಾತುಗಳೇ ಹೊರಡಲಿಲ್ಲ. ದೇವತೆಗಳೆಲ್ಲ ಒಕ್ಕೋರಲಿನಿಂದ ದೇವವ್ರತನಿಗೆ ಆಶೀರ್ವಾದ ಮಾಡೋದ್ರ ಜೊತೆಗೆ ನಿನ್ನ ಭೀಷಣ ಪ್ರತಿಜ್ಞೆಗಾಗಿ ಇನ್ನು ಮುಂದೆ ಲೋಕ ನಿನ್ನನ್ನು ಭೀಷ್ಮ ಅಂತ ಗುರುತಿಸಲಿ ಅಂತ ಹರಿಸಿದರು. ಹಾಗೆ ದೇವವ್ರತ ಭೀಷ್ಮನಾಗಿ ಬದಲಾದ.